ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಈ ತಡ ಮಾಡ್ದೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಹಾಗೆಯೇ ಸಿಲಿಂಡರ್ ಚೆನ್ನಾಗಿ ಉರಿತಾ ಇಲ್ಲ, ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ತಿಳಿಸಿ ಅಂತ ಒಂದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಇತ್ತು. ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಮಕ್ಕಳ ಸಾಕ್ಸ್ಗಳನ್ನು ವಾಶ್ ಮಾಡಿದ ನಂತರ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇದನ್ನು ನಾವು ಹೇಗೆ ಅವಾಯ್ಡ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ವಾಶ್ ಮಾಡಿದ ನಂತರ ಈ ಒಂದು ಸಾಕ್ಸ್ಗಳನ್ನು ಇದರಲ್ಲಿ ಒಂದು ಸ್ವಲ್ಪ ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದಾದ್ರೂ ಪೌಡರ್ನ ಹಾಕಿ ನೀಟಾಗಿ ಇದನ್ನು ರಬ್ ಮಾಡಿ ಇಟ್ಕೊಳ್ಳೋದ್ರಿಂದ ಈ ಸಾಕ್ಸ್ ಸ್ಮೆಲ್ ಬರೋದಿಲ್ಲ. ಇವಾಗ ಒಂದು ಸ್ವಲ್ಪ ಮಳೆ ಬೀಳೋದ್ರಿಂದ ಅಷ್ಟೊಂದು ನೀಟಾಗಿ ಬಿಸಿಲೆಲ್ಲ ಬೀಳೋದಿಲ್ಲಲ್ವ. ಸೊ ಹಾಗಾಗಿನೂ ಕೂಡ ಒಂದೊಂದು ಸರಿ ಸಾಕ್ಸ್ ಎಲ್ಲನೂ ಸ್ಮೆಲ್ ಆಗ್ತಾ ಇರುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ. ಹಾಗೆಯೇ ಒಂದು ಸಾಕ್ಸ್ 1 ಲೀಟರ್ ಸಿಗ್ತಾ ಇರಲ್ಲ, ಈ ರೀತಿ ನೀವು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದನೂ ಕೂಡ 2 ಸಾಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮಸಾಲೆಗಳನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಿ. ನಂತರ ಉಳಿದಿರ್ತಕ್ಕಂಥ ಮಸಾಲೆಗಳನ್ನು ನಾವು ಔಟ್ಸೈಡ್ ಸ್ಟೋರ್ ಮಾಡೋದ್ರಿಂದ ಇವಾಗ ಒಂದು ಸ್ವಲ್ಪ ಕೂಲ್ ವೆದರ್ ಇದೆ, ಇದು ಹಾಗೆ ಇಟ್ಟೋದ್ರಿಂದ ಏನಾಗ್ತಾ ಇರುತ್ತೆ, ಇದೆಲ್ಲನೂ ಉಂಡೆ ಕಟ್ಟೋದು, ಜಿರಳೆಗಳು ಸೇರ್ಕೊಳ್ಳೋದು, ಆ ರೀತಿಯಾಗಿ ಇದೆಲ್ಲನೂ ವೇಸ್ಟ್ ಆಗ್ತಾ ಇರುತ್ತೆ. ಕಾಸ್ಟ್ಲಿಯಿಂದ ತಂದಿರುವಂಥ ಮಸಾಲೆ ಐಟಮ್ಸ್ಗಳು ವೇಸ್ಟ್ ಆದರೆ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಇಟ್ಕೊಳ್ಳೋದ್ರಿಂದ ಇದು ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಉಳಿದಿರ್ತಕ್ಕಂಥ ಮಸಾಲಾನ ಫಸ್ಟು ಒಳಗಡೆ ಇರುವಂತಹ ಈ ಕವರ್ನ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಇದ್ರ ಮೇಲ್ಗಡೆ ಬೇಕಾದರೆ ನೀವು ಒಂದು ರಬ್ಬರ್ನು ಕೂಡ ಹಾಕ್ಕೊಳ್ಬೋದು. ಸೊ ಇವಾಗ ನಂತರ ಇಲ್ಲಿ ನೋಡ್ತಾ ಇದ್ರಲ್ವಾ, ಬಾಕ್ಸನ್ನು ನಾನು ವಿಡಿಯೋದಲ್ಲಿ ತೋರಿಸ್ದಾಗೇ ನೀಟಾಗಿ ಇನ್ಸೈಡ್ ಕವರ್ ಆಗೋ ಹಾಗೆ ಈ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ಇದ್ರ ಒಳಗಡೆ ಹೇರ್ ಕೂಡ ಹೋಗೋದಿಲ್ಲ. ಹಾಗೆಯೇ ಇದರ ಒಳಗಡೆ ಜಿರಳೆ ಆಗಿರ್ಬೋದು ಏನೂ ಸೇರ್ಕೊಳ್ಳೋದಿಲ್ಲ. ಗಾಳಿ ಆಡಿಲ್ಲ ಅಂತಂದರೆ ಯಾವುದೇ ಪದಾರ್ಥ ಆದ್ರೂ ಬೇಗನೆ ಕೆಡೋದಿಲ್ಲ. ನೀವು ಆದಷ್ಟು ಈ ರೀತಿ ಮಸಾಲೆ ಐಟಮ್ಸ್ಗಳನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ಬೆಸ್ಟ್. ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಔಟ್ಸೈಡ್ ಸ್ಟೋರ್ ಮಾಡೋರಾದರೆ ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತ ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ. ನಾವು ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಈ ಒಂದು ಬರ್ನರ್ಗಳು ಕ್ಲೀನೇ ಆಗ್ತಾ ಇಲ್ಲ. ಹಾಗೆಯೇ ಇದು ಸಿಲಿಂಡ್ರ್ ಕೂಡ ವೇಸ್ಟ್ ಆಗ್ತಾ ಇದೆ, ಗ್ಯಾಸ್ ಸ್ಮೆಲ್ಲೆಲ್ಲನೂ ಬರ್ತಾ ಇದೆ, ನೀಟಾಗಿ ಉರಿತಾ ಇಲ್ಲ, ಏನು ಮಾಡಬೇಕಂತ ಕೇಳಿದ್ರಿ. ಸೊ ಹಾಗಾಗಿ ನಾನು ಮನೆಯಲ್ಲಿ ಈ ರೀತಿ ನೀವು ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಸಾಬೂನಿನ ಪುಡಿನ ಹಾಕ್ತಾ ಇದ್ದೀನಿ. ಈ ರೀತಿ ನಿಮ್ಮ ಲಿಕ್ವಿಡ್ ಇರುವಂತಹ ಅಂದರೆ ನಿಮ್ಮ ಫ್ಲೇವರ್ ಇರುವಂತಹ ಒಂದು ಸಾಬೂನು ಪುಡಿನ ಯೂಸ್ ಮಾಡೋದು ಬೆಸ್ಟ್. ಇಲ್ಲಾಂದರೆ ನೀವು ಅರ್ಧ ನಿಂಬೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್, ಹಾಗೆಯೇ ಒಂದು ಸ್ವಲ್ಪ ಕೋಲ್ಗೇಟನ್ನು ಹಾಕಿದ್ದೀನಿ. ಇವೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇದರ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ನಮ್ಮ ಸಿಲಿಂಡ್ರ್ ಎಷ್ಟು ಡರ್ಟಿ ಆಗಿದೆ ಅಂತ. ನಾವು ಹಾಲೆಲ್ಲ ಉಕ್ಕಿಸ್ಬಿಟ್ಟಿರ್ತೀವಿ ಅಲ್ವಾ, ಅದೆಲ್ಲನೂ ಇದ್ರ ಒಳಗಡೆ ಸೇರಿಕೊಂಡು ಒಂದೊಂದು ಸಲ ಗ್ಯಾಸ್ ಔಟ್ಸೈಡ್ ನೀಟಾಗಿ ಬರ್ತಾನೆ ಇರೋದಿಲ್ಲ, ಅಲ್ಲೆಲ್ಲನೂ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನೀವು ಈ ಒಂದು ಲಿಕ್ವಿಡ್ನ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ನೀವು ಈ ರೀತಿ ಒಂದು ಟೂತ್ ಬ್ರಷ್ನ ಸಹಾಯದಿಂದ ನೀಟಾಗಿ ಉಜ್ಕೊಳ್ಳೋದ್ರಿಂದ ಇದು ನೀಟಾಗಿ ಎಲ್ಲನೂ ಅದ್ರ ಮೇಲ್ಗಡೆ ಇರುವಂತಹ ಗಲೀಜೇನೆಲ್ಲ ಇದೆ ಅಲ್ವಾ, ಅದೆಲ್ಲನೂ ಔಟ್ಸೈಡ್ ಬಂದುಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಬರ್ನರ್ ಕೂಡ ಅಷ್ಟೇ ಈ ಒಂದು ಲಿಕ್ವಿಡಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಸಿಲಿಂಡರ್ ಕ್ಲೀನ್ ಮಾಡೋದ್ರಲ್ಲಿ ಬರ್ನರ್ ಕೂಡ ಅಷ್ಟೇ ನೀಟಾಗಿ ಇದರಲ್ಲಿ ನೆಂದಿದೆ. ಇವಾಗ ಇದನ್ನು ಒಂದ್ಸರಿ ಟೂತ್ ಬ್ರಷ್ನ ಸಹಾಯದಿಂದ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಇದನ್ನು ಓವರ್ ನೈಟ್ ಇಟ್ಟು ನಂತರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಸಿಲಿಂಡರ್ ಹಚ್ಚಿ ತೋರಿಸ್ತಾ ಇದ್ದೀನಿ. ಮೊದಲಿದ್ದಕ್ಕೂ ಇವಾಗೂ ಡಿಫ್ರೆಂಟ್ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. 1 ತಿಂಗಳು ಬರೋ ಸಿಲಿಂಡರ್ 2 ತಿಂಗಳವರೆಗೂ ಬರುತ್ತೆ, ಗ್ಯಾಸ್ ಎಲ್ಲಿನೂ ಲೀಕ್ ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಶೇಂಗಿನ ಕಾಳನ್ನು ನಾವು ಮಾರ್ಕೆಟಿಂದ ತಂದ ತಕ್ಷಣ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಿ. ಒಂದು 15 ಡೇಸ್ಗೆ ಜಾಸ್ತಿ ಆದರೆ ಸಾಕು, ಇದು ಕೂಲ್ ಜಾಸ್ತಿ ಆಗಿ ಒಂದೊಂದ್ಸರಿ ಬೂಜೆಲ್ಲ ಕಟ್ಟಿ ಹಾಳಾಗ್ತಾ ಇರುತ್ತೆ. ಸೊ ನೀವು ಅದನ್ನು ಮಾರ್ಕೆಟಿಂದ ತಂದ ತಕ್ಷಣ ಈ ರೀತಿ ಮಾಡೋದು ಬೆಸ್ಟು. ಇಲ್ಲಿ ನೋಡ್ತಾ ಇದ್ರಲ್ವ, ಈ ಶೇಂಗಿನ ಕಾಳನ್ನು ತಂದ ತಕ್ಷಣ ಒಂದು 50% ಅಷ್ಟು ಫ್ರೈ ಮಾಡಿಕೊಂಡು ನಂತರ ಸಿಪ್ಪೆ ಸಮೇತ ಹೀಗೇನೆ ನೀವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡೋದ್ರಿಂದ ಇದು ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ನೀವು 1 ತಿಂಗಳು ಯೂಸ್ ಮಾಡಿದ್ರೂ ಇದು ಹಾಗೇನೇ ಇರುತ್ತೆ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ?
ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಈ ರೀತಿ ನೀವು ಮಳೆಯಲ್ಲಿ ನೆಂದು ಬಂದಾಗ ಒಂದೊಂದ್ಸರಿ ಜೇಬಲ್ಲಿರ್ತಕ್ಕಂಥ ನೋಟ್ಗಳಾಗಿರ್ಬೋದು ಅಥವಾ ಈ ರೀತಿ ಕಾಗದಗಳಾಗಿರ್ಬೋದು ನೆಂದೋಗ್ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಮಾರ್ನಿಂಗ್ ಆದರೆ ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೊಳ್ತೀವಿ. ಆದರೆ ನೈಟ್ ಟೈಮಲ್ಲಿ ಈ ರೀತಿ ಆಗಿಬಿಟ್ರೆ ಇದನ್ನು ಹೇಗೆ ಡ್ರೈ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅಂಚಿನ ಮೇಲ್ಗಡೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ನಂತರ ಇದ್ರ ಮೇಲ್ಗಡೆ ನೀವು ಯಾವ ಪೇಪರ್ ಆಗಿರ್ಬೋದು, ಈ ರೀತಿ ನೋಟ್ಗಳಾಗಿರ್ಬೋದು, ಒಂದು 2 ಮಿನಿಟ್ಸ್ ಇಟ್ಟು ನಂತರ ಸ್ಟವ್ ಆಫ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನೋಟ್ಗಳೆಲ್ಲ ಮೊದಲು ಯಾವ ರೀತಿ ಇತ್ತಲ್ವ ಅದೇ ಥರ ನೀಟಾಗಿ ಡ್ರೈ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಈ ಒಂದು ರೈನಿ ಸೀಸನಲ್ಲಿ. ಈ ಒಂದು ಟಿಪ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೋಡ್ತಾ ಇರ್ಬೋದು, ಮೊದಲಿದ್ದಕ್ಕೂ ಇವಾಗೂ ನೋಟ್ಗಳು ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ, ಎಷ್ಟು ಸಾಫ್ಟ್ ಆಗಿರೋದು, ನೀಟಾಗಿ ಡ್ರೈ ಆಗಿದೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.